model question paper set to 2025. Okay, first question ಏನು ಕೊಟ್ಟಿದ್ದಾರೆ ನೋಡೋಣ. Okay, the number of tangents that can be drawn to a circle point on its circumference. ಇದು ಅರ್ಥ ನೋಡ್ರಿ. ಓಕೆ, ಈಗ ಒಂದು ಸರ್ಕಲ್ ತಗೊಂತೀನಿ. ಓಕೆ, ಈಗ ಒಂದು ರಫ್ ಸರ್ಕಲ್ ತಗೊಂಡೆ. ಈಗ ಸರ್ಕಂಫರೆನ್ಸ್ ಅಂದ್ರೆ ಏನಂತ ಗೊತ್ತಿರ್ಬೇಕು. ಸರ್ಕಂಫರೆನ್ಸ್ ಅಂದ್ರೆ ನಥಿಂಗ್ ಪೆರಿಮೀಟರ್. ಪೆರಿಮೀಟರ್ ಅಂದ್ರೆ ನಥಿಂಗ್ ಬಿಟ್ ಏನು ಬೌಂಡ್ರಿ. ಈಗ ಅವ್ರ ಏನ್ ಹೇಳ್ತಾರೆ, ಸರ್ಕಂಫರೆನ್ಸ್ ಮೇಲೆ ಒಂದು ಪಾಯಿಂಟ್ ತಗೊಂಡ್ರೆ, ಈ ಸರ್ಕಲ್ ಬೌಂಡ್ರಿ ಇದೆಯಲ್ಲ, ಅಲ್ಲಿ ಏನಾದ್ರೂ ಒಂದು ಪಾಯಿಂಟ್ ತಗೊಂಡ್ರೆ ಪಾಯಿಂಟ್ಗೆ ಎಷ್ಟು ಟ್ಯಾಂಜೆಂಟ್ ಡ್ರಾ ಮಾಡ್ಬೋದು ಅಂತ ಕೇಳ್ತಾ ಇದ್ರೆ, ಈಗ ನಮ್ಗೆ ಏನ್ ಗೊತ್ತು, ಒಂದು ಪಾಯಿಂಟಿಗೆ ಒಂದೇ ಟ್ಯಾಂಜೆಂಟ್ ಡ್ರಾ ಮಾಡ್ಬೋದು. ಸೊ ಆಪ್ಷನ್ ಬಂದ್ಬಿಟ್ಟು 1. ಓಕೆ, ಆಪ್ಷನ್ ಡಿ 1 ಕರೆಕ್ಟ್ ಆನ್ಸರ್. ಈಗ ಸೆಕೆಂಡ್ ಕ್ವಶನ್ ನೋಡೋಣ. ಸೆಕೆಂಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, if a and b are two positive integer, then the correct relation between HCF of a comma b and LCM of a comma b is. ಈಗ ಅವರು 4 ಆಪ್ಷನ್ ಕೊಟ್ಟಿದ್ದಾರೆ. ನಮಗೆ ಏನ್ ಗೊತ್ತಂದ್ರೆ HCF into LCM is equal to ಏನು, ಪ್ರಾಡಕ್ಟ್ ಆಫ್ 2 numbers ಅಂತ ಗೊತ್ತು. ಓಕೆ, ಇದು ಬಂದ್ಬಿಟ್ಟು ಜನರಲ್ ಫಾರ್ಮುಲಾ. ಓಕೆ, ಪ್ರಾಡಕ್ಟ್ ಆಫ್ 2 numbers. ಇಲ್ಲಿ 2 numbers ಏನ್ ಕೊಟ್ಟಿದ್ದಾರೆ, 2 numbers ಬಂದ್ಬಿಟ್ಟು a and b ಕೊಟ್ಟಿದ್ದಾರೆ. ಪ್ರಾಡಕ್ಟ್ ಅಂದ್ರೆ ಇಂಟು, ಸೊ ಎ ಇಂಟು ಪಿ ಅಂತ ಗೊತ್ತು. ಸೊ ಇಲ್ಲಿ ಏನಾಗುತ್ತೆ ಸಿಚುವೇಶನ್, HCF ಇಂಟು LCM ಇಸ್ ಈಕ್ವಲ್ ಟು ಎ ಇಂಟು ಬಿ ಆಗುತ್ತೆ. ಸೊ ಆಪ್ಷನ್ ಯಾವುದು, ಆಪ್ಷನ್ ಬಂದ್ಬಿಟ್ಟು ಬಿ, HCF ಇಂಟು LCM ಇಸ್ ಈಕ್ವಲ್ ಟು ಎ ಇಂಟು ಬಿ. ಓಕೆ, ಆಪ್ಷನ್ ಬಿ ರೈಟ್ ಆನ್ಸರ್. ಈಗ ಥರ್ಡ್ ಕ್ವಶನ್ ನೋಡೋಣ. ಥರ್ಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ನಂಬರ್ ಆಫ್ ಸೊಲ್ಯೂಷನ್ ಫಾರ್ ಎ ಪೇರ್ ಆಫ್ ಲೀನಿಯರ್ ಇಕ್ವೇಶನ್. ಓಕೆ, ಎರಡು ಇಕ್ವೇಶನ್ ಕೊಟ್ಟಿದ್ದಾರೆ. when a1 by a2 not equal to b1 by b2. ಈಗ ನಮಗೆ ಏನ್ ಗೊತ್ತು, a1 by a2 is not equal to b1 by b2 ಅಂದ್ರೆ ಇದು ಎಂತ ಲೈನ್ಸ್, ಇಂಟರ್ಸೆಕ್ಟಿಂಗ್ ಲೈನ್ಸ್. ಓಕೆ, ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಗೊತ್ತಾಯ್ತು. ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂದ್ರೆ ಈ ತರ ಇಂಟರ್ಸೆಕ್ಟ್ ಆಗುತ್ತೆ. ಓಕೆ, ಈ ತರ ಇಂಟರ್ಸೆಕ್ಟ್ ಆಗೈತಂದ್ರೆ ಸೊ ಒಂದೇ ಪಾಯಿಂಟ್ ಹತ್ರ ಇಂಟರ್ಸೆಕ್ಟ್ ಆಗುತ್ತೆ ಅಂದ್ರೆ ಎಷ್ಟು ಸೊಲ್ಯೂಷನ್ ಬರುತ್ತೆ, ಒಂದೇ ಸೊಲ್ಯೂಷನ್ ಬರುತ್ತೆ. ಸೊ ಆಪ್ಷನ್ ಯಾವುದು, ಆಪ್ಷನ್ ಬಿ 1 ಸೊಲ್ಯೂಷನ್. ಓಕೆ, ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡೋಣ. ಫೋರ್ತ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ nth ಟರ್ಮ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 3n minus 1. nth ಟರ್ಮ್ ಅಂದ್ರೆ an ಕೊಟ್ಟಿದ್ದಾರೆ, ಏನಂತ ಕೊಟ್ಟಿದ್ದಾರೆ, 3n minus 1 ಅಂತ ಕೊಟ್ಟಿದ್ದಾರೆ. ಈಗ ನಮ್ಗೆ ಏನ್ ಕಂಡಿಡಿ ಅಂತ ಹೇಳಿದ್ರೆ, ಇಟ್ಸ್ 8th ಟರ್ಮ್ ಕಂಡಿಡಿ ಅಂತ ಹೇಳ್ತಾರೆ. ಟರ್ಮ್ ಅಂದ್ರೆ a8 ಕಂಡಿಡಿಬೇಕು. ಸೊ n ಇದ್ದಲ್ಲೆಲ್ಲ 8 ಹಾಕ್ಬಿಡ್ರಿ. ಓಕೆ, ಆನ್ಸರ್ ಬಂದ್ಬಿಡುತ್ತೆ. ಈಗ 3 8 ಜಾ 24, 24 minus 1 ಎಷ್ಟು ಬರುತ್ತೆ, 23. ಸೊ ಆಪ್ಷನ್ ಯಾವ್ದು, ಆಪ್ಷನ್ ಬಂದ್ಬಿಟ್ಟು ಸಿ 23. ನೆಕ್ಸ್ಟ್ ಫಿಫ್ತ್ ಕ್ವಶನ್ ಓದೋಣ. ಫಿಫ್ತ್ ಕ್ವಶನ್ ನೋಡ್ರಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ, ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್ ಆಫ್ ಎ ಪಾಲಿನಾಮಿಯಲ್. ಝೀರೋಸ್ ಅಂದ್ರೆ ನಥಿಂಗ್ ಬಟ್ ಏನು, ಸೊಲ್ಯೂಷನ್ ಅಂತ ಅರ್ಥ. ಎಷ್ಟು ಸೊಲ್ಯೂಷನ್ ಬರುತ್ತೆ ಅಂತ ಕೊಟ್ಟಿದ್ದಾರೆ, ಹೇಳ್ತಾ ಇದ್ದಾರೆ. ಓಕೆ, ಇನ್ನೇನ್ ಕೊಟ್ಟಿದ್ದಾರೆ ಕ್ವಶನ್, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 1. ಈಗ ನಿಮ್ಗೆ ಗೊತ್ತಿರ್ಬೇಕಂದ್ರೆ ಹೈಯೆಸ್ಟ್ ಪವರ್ ಎಷ್ಟಿರುತ್ತಲ್ಲ ಅಷ್ಟು ಸೊಲ್ಯೂಷನ್ ಬರುತ್ತೆ. ಇಲ್ಲಿ ಹೈಯೆಸ್ಟ್ ಪವರ್ ಅಂದ್ರೆ ಎಷ್ಟಿದೆ, 3 ಇದೆ. ಹೈಯೆಸ್ಟ್ ಪವರ್ 3 ಇರೋದ್ರಿಂದ ನಿಮಗೆ 3 ಸೊಲ್ಯೂಷನ್ಸ್ ಬರುತ್ತೆ ಅಂತ ಗೊತ್ತಿರ್ಬೇಕು. ಹೈಯೆಸ್ಟ್ ಪವರ್ 2 ಇದ್ರೆ 2 ಸೊಲ್ಯೂಷನ್ ಬರುತ್ತೆ ಅಂತ ಗೊತ್ತಿರ್ಬೇಕು. ಸೊ ಇಲ್ಲಿ ಹೈಯೆಸ್ಟ್ ಪವರ್ ಏನಿದೆ, 3 ಇದೆ, 3 ಸೊಲ್ಯೂಷನ್ಸ್ ಬರುತ್ತೆ. ಆಪ್ಷನ್ ಎ. ಓಕೆ, ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್. ಸಿಕ್ಸ್ತ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ವಾಲ್ಯೂಮ್ ಆಫ್ ಎ right circular based cylinder is 1540 centimeter cube. ಸೊ ಏನ್ ಕೊಟ್ಟಿದ್ದಾರೆ, ವಾಲ್ಯೂಮ್ ಆಫ್ ಸಿಲಿಂಡರ್ ಕೊಟ್ಟಿದ್ದಾರೆ. ಸೊ ಎಷ್ಟು, 1540 ಸೆಂಟಿಮೀಟರ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಅಂಡ್ ಇಟ್ಸ್ ಹೈಟ್ ಈಸ್ 10 ಸೆಂಟಿಮೀಟರ್. ಹೈಟ್ ಕೊಟ್ಟಿದ್ದಾರೆ ಎಷ್ಟು, 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ ಅವ್ರ ಏನ್ ಕೇಳ್ತಾ ಇದಾರೆ, ದ ಏರಿಯಾ ಆಫ್ ಇಟ್ಸ್ ಬೇಸ್ ಕೇಳ್ತಾ ಇದಾರೆ. ಓಕೆ, ನೀನ್ ಸಿಲಿಂಡರ್ ನೋಡಿದ್ರೆ, ಸಿಲಿಂಡರ್ ತಗೊಂಡ್ರೆ, ಓಕೆ, ಆ ಸಿಲಿಂಡರ್ ಬೇಸ್ ಯಾವ ಶೇಪ್ ಅಲ್ಲಿ ಇರುತ್ತೆ, ಸರ್ಕಲ್ ಶೇಪ್ ಅಲ್ಲಿ ಇರುತ್ತೆ. ಅದ್ರ ಏರಿಯಾ ಕೇಳ್ತಾ ಇದಾರೆ. ಏರಿಯಾ ಅಂದ್ರೆ ಸರ್ಕಲ್ ಏರಿಯಾ ಬಂದ್ಬಿಟ್ಟು ಏನು, ಸ್ಕ್ವೇರ್ ಅಂತ ಗೊತ್ತು. ಈಗ ನಾವು πr ಸ್ಕ್ವೇರ್ ವ್ಯಾಲ್ಯೂ ಕಂಡಿಡಿಬೇಕು. ಈಗ ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮ್ ಏನು, πr ಸ್ಕ್ವೇರ್ h ಇಸ್ ಈಕ್ವಲ್ ಟು 1540. ಈಗ πr ಸ್ಕ್ವೇರ್ h ವ್ಯಾಲ್ಯೂ ಗೊತ್ತಾನೆ ಎಷ್ಟು, 10 ಇಸ್ ಈಕ್ವಲ್ ಟು 1540 ಇಂಟು 10. ಈ ಕಡೆ ಬಂದ್ರೆ ಡಿವೈಡ್ ಬೈ 10 ಆಗುತ್ತೆ. ಓಕೆ, ಅವಾಗ 0 0 ಕ್ಯಾನ್ಸಲ್ ಆಯ್ತು. ಎಷ್ಟು ಉಳಿತು,
154 ಉಳಿತು. ಪೈ ಆರ್ ಸ್ಕ್ವೇರ್ ಬಂದ್ಬಿಟ್ಟು ಎಷ್ಟು 154 ಅಂದ್ರೆ ನಥಿಂಗ್ ಬಟ್ ಏನಿದು ಏರಿಯಾ ಆಫ್ ದ ಬೇಸ್ ಆಫ್ ಎ ಸಿಲಿಂಡರ್. ಓಕೆ, ಸೊ ಇದು ನಥಿಂಗ್ ಬಟ್ ಏನು ಏರಿಯಾ ಆಫ್ ದ ಬೇಸ್ ಆಫ್ ಎ ಸಿಲಿಂಡರ್. ಸೊ ಅದು ನಥಿಂಗ್ ಬಟ್ ಏನು ಪೈ ಆರ್ ಸ್ಕ್ವೇರ್. ಅದ್ರ ವ್ಯಾಲ್ಯೂ ಎಷ್ಟು ಅಂತ ಗೊತ್ತಾಯ್ತು ನಮಗೆ 154 ಅಂತ ಗೊತ್ತಾಯ್ತು. ಸೊ ಆಪ್ಷನ್ ಬಂದ್ಬಿಟ್ಟು ಯಾವುದು ನಿಮಗೆ 154 ಸೆಂಟಿಮೀಟರ್ ಸ್ಕ್ವೇರ್. ಇನ್ನು ಆಪ್ಷನ್ ಡಿ ಸೆಂಟಿಮೀಟರ್ ಕ್ಯೂಬ್ ಇದೆ. ಏರಿಯಾ ಅಂತಂದ್ರೆ ಅವ್ರು ಕೇಳಿರೋದು ಏರಿಯಾ. ಏರಿಯಾ ಅಂದ್ರೆ ಯಾವಾಗಲೂ ಸ್ಕ್ವೇರ್ ಅಲ್ಲೇ ಇರಬೇಕು, ವಾಲ್ಯೂಮ್ ಅಂದ್ರೆ ಕ್ಯೂಬ್ ಅಲ್ಲಿ ಇರ್ಬೇಕು. ನಮಗೆ ಅವ್ರು ಕೇಳಿದ ಏರಿಯಾ, ಸೊ ನಾವು ಆನ್ಸರ್ ಏನ್ ಬರಬೇಕು 154 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀಬೇಕು. ನೆಕ್ಸ್ಟ್ 7th ಕ್ವಶನ್. ಈಗ ಏನ್ ಕೇಳ್ತಾ ಇದಾರೆ ನೋಡ್ರಿ, ದ ಫಾರ್ಮುಲಾ ಟು ಫೈಂಡ್ ದ ಮೀನ್ ಫಾರ್ ದ ಗ್ರೂಪ್ ಡಾಟಾ ಬೈ ಡೈರೆಕ್ಟ್ ಮೆಥಡ್ ಇಸ್ ಈಕ್ವಲ್ ಟು. ಡೈರೆಕ್ಟ್ ಮೆಥಡ್ ಫಾರ್ಮುಲಾ ಏನು, ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಸೊ ಆಪ್ಷನ್ ಯಾವುದು ಎ. ಓಕೆ, ನೆಕ್ಸ್ಟ್ 8th ಕ್ವಶನ್. 8th ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಓಕೆ, ಈ ಒಂದು ಈಕ್ವೇಶನ್ ಕೊಟ್ಟಿದ್ದಾರೆ, ಅದ್ರ ಆನ್ಸರ್ ಎಷ್ಟು ಅಂತ ಕೇಳ್ತಾ ಇದಾರೆ. ಕೊಟ್ಟಿರೋದೇನು 1 ಮೈನಸ್ tan ಸ್ಕ್ವೇರ್ 45 ಡಿವೈಡೆಡ್ ಬೈ 1 ಪ್ಲಸ್ tan ಸ್ಕ್ವೇರ್ 45. ಓಕೆ, ಈಗ ನೋಡಿದ್ರೆ 1 tan 45 ವ್ಯಾಲ್ಯೂ ಏನು 1. ಸೊ ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ನಾನು ಸ್ಕ್ವೇರ್ ಬರೀತೀನಿ ಡಿವೈಡೆಡ್ ಬೈ 1 ಪ್ಲಸ್ tan 45 ವ್ಯಾಲ್ಯೂ ಏನು 1. ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ನಾನು ಸ್ಕ್ವೇರ್ ಬರೀತೀನಿ 1 ಮೈನಸ್ 1 ಸ್ಕ್ವೇರ್ 1 ಡಿವೈಡ್ ಬೈ 1 ಪ್ಲಸ್ 1 ಸ್ಕ್ವೇರ್ 1. 1 ಅಲ್ಲಿ 1 ಹೋದ್ರೆ 0. 0 ಬೈ 1 ಪ್ಲಸ್ 1 2. 0 ಬೈ ಎನಿಥಿಂಗ್ ಇಸ್ 0. ಇಲ್ಲಿ ಆಪ್ಷನ್ 0 ಇಲ್ಲ. ಅವ್ರೇನ್ ಕೊಟ್ಟಿದ್ದಾರೆ, tan 90 ಅಂದ್ರೆ ಏನು ಇನ್ಫಿನಿಟಿ, sin 45 ಅಂದ್ರೆ ಏನು 1 ಬೈ √2, cos 0 ಅಂದ್ರೆ ಏನು 1, sin 0 ಅಂದ್ರೆ ಏನು 0. ಸೊ ಈ 0 ನ ನಾನು ಏನ್ ಬರಿಬಹುದು sin 0 ಅಂತ ಬರಿಬಹುದು. ಸೊಲ್ಯೂಷನ್ ಬಂದ್ಬಿಟ್ಟು ಡಿ. ಸೆಕೆಂಡ್ ಹೆಡಿಂಗ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್. ಓಕೆ, ಇಲ್ಲಿ ಏನ್ ಕೊಟ್ಟಿರ್ತಾರೆ 1 ಮಾರ್ಕ್ದು 8 ಕ್ವಶನ್ಸ್ ಕೊಟ್ಟಿರ್ತಾರೆ, ಅದನ್ನ ಸಾಲ್ವ್ ಮಾಡೋಣ. ಓಕೆ, ಈಗ 9th ಕ್ವಶನ್. ಅವ್ರು ಏನ್ ಕೇಳ್ತಾ ಇದ್ದಾರೆ, ರೈಟ್ ದ ಫಾರ್ಮುಲಾ ಫೈಂಡ್ ದ ಸಮ್ ಆಫ್ ಫಸ್ಟ್ n ಟರ್ಮ್ಸ್. ಅಂದ್ರೆ ಏನು ಎಸ್ ಎನ್ ಫಾರ್ಮುಲಾ ಕೇಳ್ತಾ ಇದ್ದಾರೆ. ಯಾವಾಗ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ whose first term is a and the last term is an. ಲಾಸ್ಟ್ ಟರ್ಮ್ an ಇದ್ದಾಗ ಒಂದು ಶಾರ್ಟ್ ಕಟ್ ಫಾರ್ಮುಲಾ ಇದೆ, ಅದೇನಂದ್ರೆ ಎಸ್ ಎನ್ ಇಸ್ ಈಕ್ವಲ್ ಟು n ಬೈ 2 ಇಂಟು a ಪ್ಲಸ್ an. ಓಕೆ, ಈ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಓಕೆ, ಈ ಫಾರ್ಮುಲಾ ಅವ್ರು ಕೇಳಿದ್ದು. ಓಕೆ, ಇನ್ನೊಂದು ಫಾರ್ಮುಲಾ ಇರೋದೇನು ಎಸ್ ಎನ್ ಇಸ್ ಈಕ್ವಲ್ ಟು n ಬೈ 2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ. ಈ ಫಾರ್ಮುಲಾ ಇದೆ, ಈ ಫಾರ್ಮುಲಾ ಕೇಳಿಲ್ಲ. ಓಕೆ, ಏನ್ ಕೇಳಿದರೆ ಎ ಎನ್ ಅವರೇ ಕೊಟ್ಟಿದ್ರೆ, ಲಾಸ್ಟ್ ಟರ್ಮ್ ಎ ಎನ್ ಕೊಟ್ಟಿದ್ರೆ ಇವಾಗ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಈ ಫಾರ್ಮುಲಾ ಯಾವಾಗ ಬರಿಬೇಕಂದ್ರೆ ಎ ಮತ್ತೆ ಡಿ ಕೊಟ್ಟಾಗ ಈ ಫಾರ್ಮುಲಾ ಬರೆಯೋದು. ಅಲ್ಲಿ ಎ ಮತ್ತೆ ಎ ಎನ್ ಕೊಟ್ಟಾಗ ಈ ಫಾರ್ಮುಲಾ ಬರೆಯೋದು. ಇದು ಬಂದ್ಬಿಟ್ಟು ರೈಟ್ ಆನ್ಸರ್. ನೆಕ್ಸ್ಟ್ 10th ಕ್ವಶನ್. 10th ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ರೈಟ್ ದ ಕೋಆರ್ಡಿನೇಟ್ಸ್ ಆಫ್ ದ ಮಿಡ್ ಪಾಯಿಂಟ್ ವಿತ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಪಾಯಿಂಟ್ಸ್. ಓಕೆ, ಸೊ ಯಾವ್ಯಾವ ಪಾಯಿಂಟ್ ಜಾಯಿನ್ ಆಗ್ತಾ ಇದಾವಂತೆ, ಎ ಬಂದ್ಬಿಟ್ಟು x1, y1, ಬಿ ಬಂದ್ಬಿಟ್ಟು x2, x2, y2. ಓಕೆ, ಈಗ ಅದು ಅವ್ರು ಏನ್ ಕೇಳ್ತಾ ಇದಾರೆ, ಮಿಡ್ ಪಾಯಿಂಟ್ ಕೇಳ್ತಾ ಇದಾರೆ. ಓಕೆ, ಈಗ ಮಿಡ್ ಪಾಯಿಂಟ್ ಎಂ ಅಂತ ತಗೊಳ್ಳೋಣ. ಸೊ ಎಂ ಆಫ್ x, y ಬರಿಬೇಕು. ಮಿಡ್ ಪಾಯಿಂಟ್ ಫಾರ್ಮುಲಾ ನಮ್ಗೆ ಏನ್ ಗೊತ್ತು, m of x, y is equal to x1 plus x2 by 2, y1 plus y2 by 2. ಇದು ಬಂದ್ಬಿಟ್ಟು ಇದ್ರದ್ದು ಮಿಡ್ ಪಾಯಿಂಟ್. ಓಕೆ, ನೆಕ್ಸ್ಟ್ 11th ಕ್ವಶನ್ ನೋಡೋಣ. ಓಕೆ, 11th ಕ್ವಶನ್ ಏನ್ ಕೊಟ್ಟಿದ್ದಾರೆ, ದ ಪೇರ್ ಆಫ್ ಲೀನಿಯರ್ ಈಕ್ವೇಶನ್. ಎರಡು ಈಕ್ವೇಶನ್ ಕೊಟ್ಟಿದ್ದಾರೆ. ಒಂದೇನು x plus y minus 4 equal to 0. ಇನ್ನೊಂದು ಈಕ್ವೇಶನ್ ಬಂದು 2x plus by minus 3 equal to 0 ಅಂತ ಕೊಟ್ಟಿದ್ದಾರೆ. ಓಕೆ, have no solution. ಓಕೆ, ನೋ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಓಕೆ, ನೋ ಸೊಲ್ಯೂಷನ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಕಂಡೀಷನ್ ಏನು, ನೋ ಸೊಲ್ಯೂಷನ್ ಅಂದ್ರೆ a1 by a2 is equal to b1 by b2 is not equal to c1 by c2 ಅಂತ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಕಂಡೀಷನ್ ಅವರು ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ನೋ ಸೊಲ್ಯೂಷನ್ ಅಂದ್ರೆ ಈ ಕಂಡೀಷನ್ ನಾವು ತಗೋಬಹುದು ಅಂತ ಅರ್ಥ. ಓಕೆ, ಈಗ ನಾವೇನ್ ಕಂಡ್ಬೇಕು, ಫೈಂಡ್ ದ ವ್ಯಾಲ್ಯೂ ಆಫ್ ಬಿ ವ್ಯಾಲ್ಯೂ ಕಂಡಿಡ್ಬೇಕು. ಓಕೆ,
ಈಗ ನಾನೇನ್ ಮಾಡ್ತೀನಿ ಇಲ್ಲಿ ಬರೀತೀನಿ. ಈಗ ನಾವು ಏನ್ ಫೈಂಡ್ ಮಾಡ್ಬೇಕು, ಬಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕು. ಈಗ ನೀವು ನೋಡಿದ್ರೆ ಇದು ಯಾವ ಟೈಪ್ ಇದೆ, ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು 0 ಈ ಫಾರ್ಮ್ ಅಲ್ಲಿ ಇದೆ. ಇದು ಕೂಡ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು 0 ಫಾರ್ಮ್ ಅಲ್ಲಿ ಇದೆ. ಇದನ್ನ ಏನ್ ಬರ್ತೀನಿ, A1 B1 C1 ಅಂತ ಬರಿತೀನಿ. ಇದನ್ನ A2 B2 C2 ಅಂತ ಬರಿತೀನಿ. ಈಗ A1 ವ್ಯಾಲ್ಯೂ ಇಲ್ಲಿ ಏನಿಲ್ಲ ಅಂದ್ರೆ ನಂಬರ್ ಏನಿದೆ 1 ಇದೆ ಅಂತ ಅರ್ಥ, A1 ವ್ಯಾಲ್ಯೂ 1. B1 ವ್ಯಾಲ್ಯೂ ಏನು, ಇಲ್ಲಿ ಕೂಡ ಏನಿಲ್ಲ ಅಂದ್ರೆ ಏನಿದೆ ಅಂತ ಅರ್ಥ, 1 ಇದೆ ಅಂತ ಅರ್ಥ. ಈಗ C1 ವ್ಯಾಲ್ಯೂ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ ಅಂದ್ರೆ -4 ಅಂತ ಬರೀಬೇಕು. ಓಕೆ, ಇಲ್ಲಿ A2 ವ್ಯಾಲ್ಯೂ ಏನು, A2 ವ್ಯಾಲ್ಯೂ ಬಂದ್ಬಿಟ್ಟು 2. ಓಕೆ, B2 ವ್ಯಾಲ್ಯೂ ಏನು, B2 ಇದಲ್ಲಿ ಏನಿದೆ, B ಇದೆ, B ಬರೀರಿ. C2 ಇದೆ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ ಅಂದ್ರೆ ನಾವು -3 ಅಂತ ತಗೊಂಡು. ಈ ಕಂಡೀಷನ್ ನಮ್ಗೆ ಏನ್ ಗೊತ್ತು, A1 by A2 is equal to B1 by B2 is not equal to C1 by C2. ಇದು ನಾಟ್ ಈಕ್ವಲ್ ಇರೋದ್ರಿಂದ ಇದನ್ನ ಬಿಟ್ಬಿಡ್ತೀನಿ, ಈಗ ಇದನ್ನ ತಗೋತೀನಿ. A1 by A2 is equal to B1 by B2. ಓಕೆ, ಅದನ್ನ ಇಲ್ಲಿ ಬರ್ದ್ಬಿಡೋಣ. A1 by A2 is equal to B1 by B2. ಈಗ A1 ವ್ಯಾಲ್ಯೂ ಏನು 1, A2 ವ್ಯಾಲ್ಯೂ ಏನು 2, B1 ವ್ಯಾಲ್ಯೂ ಏನು, B1 ವ್ಯಾಲ್ಯೂ ಬಂದ್ಬಿಟ್ಟು 1. ಓಕೆ, ಡಿವೈಡೆಡ್ ಬೈ B2 ವ್ಯಾಲ್ಯೂ ಏನು 3. ಓಕೆ, ಈಗ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬಿಟ್ರೆ ಏನಾಗುತ್ತೆ, 1 into B is equal to 2 into 1. So nothing but B is equal to 1 into B, B 2 1 2. So B ವ್ಯಾಲ್ಯೂ ಏನು 2. ಆಪ್ಷನ್ ಕೊಟ್ಟಿಲ್ಲ ಅವರು. ಸೊ ಇದು ಆನ್ಸರ್ ಏನು, B is equal to 2 ಬಂದ್ಬಿಟ್ಟು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 12th ಕ್ವಶನ್ ನೋಡೋಣ. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡೋಣ. ಫೈಂಡ್ ದ ಮ್ಯಾಕ್ಸಿಮಮ್ ಲೆಂತ್ of the rod to complete measure the rods of length 24 meter and 36 meter. Okay, 24 meter and 36 meter. ಇಲ್ಲಿ ನೀಟಾಗಿ ನೋಡ್ರಿ, ಮ್ಯಾಕ್ಸಿಮಮ್ ಅಂತ ಕೇಳಿದಾರೆ ಅಂತಂದ್ರೆ ಥಿಂಕ್ ಬಟ್ ನೀವೇನು ಮ್ಯಾಕ್ಸಿಮಮ್ ಅಂದ್ರೆ ಏನು, HCF ಕಂಡುಹಿಡಿಬೇಕು. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಹೈಯೆಸ್ಟ್ ಅಂದ್ರೆ ಮ್ಯಾಕ್ಸಿಮಮ್, ಹೌದು. ಸೊ ಇವ್ರಿಬ್ಬರದ HCF ಕಂಡುಹಿಡಿಬೇಕು. ಈಗ 24 36 ಇವ್ರಿಬ್ಬರದು HCF ಕಂಡುಹಿಡಿಬೇಕು. ಈಗ 24 ನಾನು ಏನಂತ ಬರಿಬಹುದು, ಸಿಂಪ್ಲಿಫೈ ಮಾಡಿದ್ರೆ 2 12 ಜಾ, 2 6 ಜಾ, 2 3 ಜಾ, ಆಮೇಲೆ 3 1 ಜಾ. ಸೊ 24 ಏನ್ ಬರಿಬಹುದು, 2 into 2 into 2 into 3 ಅಂತ ಬರಿಬಹುದು. ಅದೇ 36 ನ LCM ಟೈಪ್ ಮಾಡಿದ್ರೆ ಅದ್ರಲ್ಲಿ ಏನ್ ಬರಿಬಹುದು, 2 1 ಜಾ, 2 18 ಜಾ, ಮತ್ತು 2 9 ಜಾ, ಆಮೇಲೆ ಏನ್ ಬರಿಬಹುದು, 3 3 ಜಾ, 3 1 ಜಾ. ಸೊ ಏನ್ ಬರಿಬಹುದು, 2 into 2 into 3 into 3. HCF ಅಂದ್ರೆ ಕಾಮನ್ ನಂಬರ್ ಇರೋದಷ್ಟೇ ಬರಿಬೇಕು. ಇಲ್ಲಿ 2ರಲ್ಲೂ 2 ಇದೆ, ಆ 2 ಬರಿತೀನಿ. ಇಲ್ಲಿ ಕೂಡ 2ರಲ್ಲೂ ಇನ್ನೊಂದು 2 ಇದೆ, ಆ 2 ಬರಿತೀನಿ. 2ರಲ್ಲಿ ಇನ್ನೊಂದು 3 ಇದೆ, ಅದನ್ನು ಬರಿತೀನಿ. ಸೊ ಏನಾಗುತ್ತೆ, 2 2 ಜಾ 4, 4 3 ಜಾ 12. ಸೊ ಹೈಯೆಸ್ಟ್ ಬಂದ್ಬಿಟ್ಟು ಎಷ್ಟಿರ್ಬೇಕು, 12. ಸೊ ಮ್ಯಾಕ್ಸಿಮಮ್ ಲೆಂತ್ ಬಂದ್ಬಿಟ್ಟು 12 ಮೀಟರ್ ಇದ್ಬಿಟ್ರೆ ಸಾಕು. ನಾವು ಇವೆರಡು ಇದನ್ನ ಮೆಷರ್ ಮಾಡೋಣ. ಮ್ಯಾಕ್ಸಿಮಮ್ ಲೆಂತ್ ಎಷ್ಟು, 12 ಮೀಟರ್ ಇದ್ರೆ ಓಕೆ, ಅವೆರಡು ರಾಡ್ ಅಂದ್ರೆ 24 ಮೀಟರ್ ರಾಡ್ ಪ್ಲಸ್ 36 ಮೀಟರ್ ರಾಡ್ ನ ಎರಡನ್ನ ಮೆಜರ್ ಮಾಡ್ಬೋದು. ನೆಕ್ಸ್ಟ್ 13th ಕ್ವಶನ್. ಇಲ್ಲಿ ಏನ್ ಕೇಳ್ತಾ ಇದಾರೆ, ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ಎ ಸ್ಪಿಯರ್. ಅವ್ರು ಬರೇ ಸರ್ಫೇಸ್ ಏರಿಯಾ ಕೊಟ್ಟಿದ್ರ ಅಂತ ಕನ್ಫ್ಯೂಸ್ ಆಗ್ಬೇಡ್ರಿ. ಸರ್ಫೇಸ್ ಏರಿಯಾ ಅಂದ್ರೆ ಇಲ್ಲಿ ಓಕೆ, ಸ್ಪಿಯರ್ ಗೆ PS ಏನು 4πr², ಅದೇ ರೀತಿ CS ಏನು 4πr². ಸೊ ಅವರು ನೀಟಾಗಿ ಏನ್ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಟೋಟಲ್ ಸರ್ಫೇಸ್ ಏರಿಯಾನ ಇಲ್ಲ ಕರೆಕ್ಟ್ ಸರ್ಫೇಸ್ ಏರಿಯಾ ಅಂತ ಕನ್ಫ್ಯೂಸ್ ಆಗ್ಬೇಡ್ರಿ. ಜಸ್ಟ್ ನೀವೇನ್ ಬರೀರಿ 4πr² ಅಂತ ಬಂದ್ಬಿಡ್ರಿ. ನೆಕ್ಸ್ಟ್ 14th ಕ್ವಶನ್ ಏನ್ ಕೊಡಿದಾರೆ ನೋಡ್ರಿ. 14 ಬಂದ್ಬಿಟ್ಟು, ಇಫ್ ಒನ್ ಆಫ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್ P of x is equal to x² plus 7x plus k is 2. ಒನ್ ಆಫ್ ದ ಜೀರೋ ಅಂದ್ರೆ ಏನು, ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ. ಓಕೆ, ಸೊ ಒಂದ್ ಸೊಲ್ಯೂಷನ್ ಕೊಟ್ಟಿದ್ದಾರೆ, ಅದೇನಂತೆ 2 ಅಂತ ಕೊಟ್ಟಿದ್ದಾರೆ. ಈಗ ನಮ್ಗೆ ನಾರ್ಮಲ್ ಆಗಿ ಈಕ್ವೇಶನ್ ಸಾಲ್ವ್ ಮಾಡಿದ್ರೆ ಎಷ್ಟು ಆನ್ಸರ್ ಬರಬೇಕು, IF⁴ ಇದೆ ಅಂದ್ರೆ 2 ಆನ್ಸರ್ ಬರುತ್ತೆ. ಅವಾಗ ನಾವೇನ್ ತಗೋತೀವಿ, ಒಂದನ್ನ ಆಲ್ಫಾ ಅಂತ ತಗೊಂತೀವಿ, ಇನ್ನು ಬೀಟಾ ಅಂತ ತಗೊಂತೀವಿ. ಇಲ್ಲಿ 1 0 ಅವರೇ ಕೊಟ್ಟಿದ್ದಾರೆ, ನಾವೇನ್ ಅನ್ಕೋಣ, ಆಲ್ಫಾ ವ್ಯಾಲ್ಯೂ 2 ಕೊಟ್ಟಿದ್ದಾರೆ ಅಂತ ಅನ್ಕೋಣ. ಒಂದ್ ಸೊಲ್ಯೂಷನ್ ಆಲ್ಫಾ ಅಂತ ತಗೊಳ್ಳೋಣ, ಗೊತ್ತಿಲ್ಲ ಅದನ್ನ ಕ್ವಶನ್ ಮಾರ್ಕ್ ಅನ್ಕೋಣ. ಈಗ ನಾವೇನ್ ಕಂಡಿಡ್ಬೇಕಂತ, ದೆನ್ ಫೈಂಡ್ ದ ವ್ಯಾಲ್ಯೂ ಕಂಡಿಡ್ಬೇಕು. ಈ ಕೊಟ್ಟರೆ ಈಕ್ವೇಶನ್ ಏನು, x² plus 7x plus k. ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಏನು,
ax square plus bx plus c. ಈಗ a ವ್ಯಾಲ್ಯೂ ಏನು, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ, ಸೊ 1 ಬರಿತೀವಿ. b, ಓಕೆ, b ವ್ಯಾಲ್ಯೂ ಏನು 7, c ವ್ಯಾಲ್ಯೂ ಏನು k. ಓಕೆ, ಇದು ಗೊತ್ತು. ಈಗ ನಮಗೆ ಫಾರ್ಮುಲಾ ಏನ್ ಗೊತ್ತು, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂತ ಗೊತ್ತು, ಹೌದಾ? ಈಗ ಆಲ್ಫಾ ವ್ಯಾಲ್ಯೂ ಏನು 2 ಪ್ಲಸ್ ಬೀಟಾ ಮೈನಸ್ ಬಿ ವ್ಯಾಲ್ಯೂ ಏನು 7, ಎ ವ್ಯಾಲ್ಯೂ ಏನು 1. ಓಕೆ, ಈಗ ಏನ್ ಗೊತ್ತಾಯ್ತು, 2 ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ 7 ಅಂತ ಗೊತ್ತಾಯ್ತು. ಈಗ ಬೀಟಾ ಒಂದೇ ಒಂದ್ ಸೈಡ್ ಇಟ್ಕೊಂತೀನಿ, ಮೈನಸ್ 7, ಈ ಪ್ಲಸ್ 2 ಆ ಕಡೆ ಹೋದ್ರೆ ಮೈನಸ್ 2 ಆಯ್ತು. ಬೀಟಾ ಇಸ್ ಈಕ್ವಲ್ ಟು 2 ಮೈನಸ್ ಸೈನ್ ಇದ್ದಾಗ ಮೈನಸ್ ಸೈನ್ ಹಾಕಿ ಆಡ್ ಮಾಡಬೇಕು. ಸೊ ಬೀಟಾ ವ್ಯಾಲ್ಯೂ ಏನು -9. ಇವಾಗ ನನಗೆ ಆಲ್ಫಾ ವ್ಯಾಲ್ಯೂ 2 ಅಂತ ಗೊತ್ತಾಯ್ತು, ಬೀಟಾ ವ್ಯಾಲ್ಯೂ ಏನು -9 ಅಂತ ಗೊತ್ತಾಯ್ತು. ಸೊ ಇವೆರಡು ವ್ಯಾಲ್ಯೂ ಗೊತ್ತಾಯ್ತು. ಈಗ ನಾನು ಕೆ ವ್ಯಾಲ್ಯೂ ಈಸಿಯಾಗಿ ಕಂಡುಹಿಡಬಹುದು, ಯಾಕಂದ್ರೆ ನನಗೆ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಏನು ಸಿ ಬೈ ಎ ಅಂತ ಗೊತ್ತು. ಓಕೆ, ಈಗ ಆಲ್ಫಾ ವ್ಯಾಲ್ಯೂ ಏನು 2, ಬೀಟಾ ವ್ಯಾಲ್ಯೂ -9, ಸಿ ವ್ಯಾಲ್ಯೂ ಏನು ಕೆ, ಎ ವ್ಯಾಲ್ಯೂ ಏನು 1. ಓಕೆ, ಈಗ ನೀವು ನೋಡಿದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ 2 9 ಜಾ 18. ಸೊ ಕೆ ವ್ಯಾಲ್ಯೂ ಏನ್ ಬರುತ್ತೆ -18 ಅಂತ ಬರುತ್ತೆ. ಓಕೆ, ಇದು ಬಂದ್ಬಿಟ್ಟು ಕೆ ವ್ಯಾಲ್ಯೂ. ನೆಕ್ಸ್ಟ್ 15th ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡೋಣ. 15th ಕ್ವಶನ್ ಬಂದ್ಬಿಟ್ಟು ಫೈಂಡ್ ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್. ನಿಮಗೆ ಡಿಸ್ಕ್ರಿಮಿನೆಂಟ್ ಅಂದ್ರೆ ಗೊತ್ತಿರ್ಬೇಕು. ಡಿಸ್ಕ್ರಿಮಿನೆಂಟ್ ಅಂದ್ರೆ ನಥಿಂಗ್ ಬಟ್, ಡಿಸ್ಕ್ರಿಮಿನೆಂಟ್ ಅಂದ್ರೆ ಬಿ ಸ್ಕ್ವಯರ್ ಮೈನಸ್ 4ac ಕಂಡಿಡಿ ಅಂತ ಅರ್ಥ. ಓಕೆ, ಈ ಕ್ವಾಡ್ರೇಟಿಕ್ ಈಕ್ವೇಶನ್ ಅವರೇ ಕೊಟ್ಟಿದ್ದಾರೆ. ಸೊ ಇದು ಯಾವ ಫಾರ್ಮ್ ಅಲ್ಲಿ ಇದೆ, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ಆ ಫಾರ್ಮ್ ಅಲ್ಲಿ ಇದೆ. a ಇಸ್ ಈಕ್ವಲ್ ಟು ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. b ವ್ಯಾಲ್ಯೂ ಏನು 4, c ವ್ಯಾಲ್ಯೂ ಕೂಡ 4. ಓಕೆ, ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. b ವ್ಯಾಲ್ಯೂ ಏನು 4, 4 ಸ್ಕ್ವೇರ್ ಮೈನಸ್ 4 ಇಂಟು a ವ್ಯಾಲ್ಯೂ ಏನಿದೆ 1 ಇದೆ, c ವ್ಯಾಲ್ಯೂ ಏನಿದೆ 4 ಇದೆ. ಈಗ 4 ಸ್ಕ್ವೇರ್ 16, 4 1 ಜಾ 4, 4 4 ಜಾ 16, 16 ಅಲ್ಲಿ 16 ಹೋದ್ರೆ 0. ಸೊ ಡಿಸ್ಕ್ರಿಮೆಂಟ್ ವ್ಯಾಲ್ಯೂ ಅಂದ್ರೆ ನಥಿಂಗ್ ಬಟ್ b ಸ್ಕ್ವೇರ್ ಮೈನಸ್ 4ac ಇಸ್ ಈಕ್ವಲ್ ಟು 0. ಆನ್ಸರ್ ಬಂದ್ಬಿಟ್ಟು 0. 16th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಅವರೇ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಓಕೆ, ಅದ್ರಲ್ಲಿ ಏನ್ ಕೊಟ್ಟಿದ್ದಾರೆ, ಎ ಬಿ ಇಸ್ ಈಕ್ವಲ್ ಟು ac ಅಂತ ಕೊಟ್ಟಿದ್ದಾರೆ. ಎ ಬಿ ಇಸ್ ಈಕ್ವಲ್ ಟು ac ಅಂತ ಕೊಟ್ಟಿದ್ದಾರೆ. ಆಮೇಲೆ ನಾವು ಏನ್ ಫೈಂಡ್ ಮಾಡ್ಬೇಕಂತೆ, ಫೈಂಡ್ ದ ಮೆಷರ್ ಆಫ್ OAB. ಆನ್ಸರ್ ಬಂದ್ಬಿಟ್ಟು OAB ಬಂದ್ಬಿಟ್ಟು 30 ಡಿಗ್ರಿ ಅಂತ ನಾನು ಆನ್ಸರ್ ಹೇಳ್ತೀನಿ. ಓಕೆ, ಸೊ ಈಸಿಯಾಗಿ ಇದನ್ನ ಯಾವ ತರ ಸಾಲ್ವ್ ಮಾಡ್ಬೇಕಂತ ಹೇಳ್ತೀನಿ. ನಿಮಗೆ ಇದೊಂದ್ ಸ್ವಲ್ಪ ಲೆಂತ್ ಅನ್ಸ್ಬೋದು, ಒಂದ್ಸರಿ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ನಿಮಗೆ ಅರ್ಥ ಆದ ತಕ್ಷಣ ನೀವು 1 minute ಅಲ್ಲಿ ಅದನ್ನ ಸಾಲ್ವ್ ಮಾಡ್ಬೋದು. ಓಕೆ, ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ರಿ ಅದು ಯಾವ ತರ ಮಾಡ್ಬೇಕಂತ. ಓಕೆ, ನಿಮಗೇನು ಎ ಬಿ ಇಸ್ ಈಕ್ವಲ್ ಟು AC ಅವ್ನು ಕೊಟ್ಟಿದ್ದಾರೆ. ಆಮೇಲೆ ನಿಮಗೆ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, ಒಂದು ಪಾಯಿಂಟ್ ಇಂದ 2 ಟ್ಯಾಂಜೆಂಟ್ ಹಾಕಿದ್ರೆ ಅವ್ರಿಬ್ರು ಈಕ್ವಲ್ ಇರ್ತಾರೆ. ಸೊ ಅವಾಗ ಏನಾಯ್ತು, AC ಎಷ್ಟಿರ್ತೋ CB ಕೂಡ ಅಷ್ಟೇ ಇರುತ್ತೆ ಅಂತ ಗೊತ್ತಾಯ್ತು. 3 ಸೈಡ್ ಈಕ್ವಲ್ ಇದಾವ ಅಂದ್ರೆ ಈ ಟ್ರಯಾಂಗಲ್ ಏನಾಯ್ತು, ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂದ್ರೆ ಈ ಆಂಗಲ್ ಎಷ್ಟಿರುತ್ತೆ 60 ಡಿಗ್ರಿ ಇರುತ್ತೆ ಅಂತ ಗೊತ್ತಾಯ್ತು. ಸೊ ನಾವು ಡೈರೆಕ್ಟ್ ಆಗಿ 60 ಡಿಗ್ರಿ ಅಂತ ಬರ್ಬಿಡ್ಬೋದು. ಸೊ ಈಗ ಏನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ತೀನಿ. ಈ ಆಂಗಲ್ 60 ಅಂತ ಗೊತ್ತಾಯ್ತು. ಓಕೆ, ನಾನೇನ್ ಮಾಡ್ತೀನಿ, ಇದನ್ನ ಜಾಯಿನ್ ಮಾಡ್ತೀನಿ. ಇವಾಗ OB ನ ಜಾಯಿನ್ ಮಾಡ್ತೀನಿ. ನಿಮಗೇನು ಇನ್ನೊಂದು ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, OA ಬಂದ್ಬಿಟ್ಟು ಏನು, OA ಬಂದ್ಬಿಟ್ಟು ರೇಡಿಯಸ್, AC ಬಂದ್ಬಿಟ್ಟು ಟ್ಯಾಂಜೆಂಟ್. ರೇಡಿಯಸ್ ಟ್ಯಾಂಜೆಂಟ್ ಗೆ ಆಂಗಲ್ ಎಷ್ಟಿರುತ್ತೆ 90 ಡಿಗ್ರಿ ಇರುತ್ತೆ. ಇದು 90 ಅಂತ ಗೊತ್ತಾಯ್ತು. ಅದೇ ರೀತಿ ಇಲ್ಲಿ ಬಿಟ್ಟು ನೀವು ನೋಡಿದ್ರೆ ಇದು ರೇಡಿಯಸ್, ಇದು ಟ್ಯಾಂಜೆಂಟ್. ರೇಡಿಯಸ್ ಟ್ಯಾಂಜೆಂಟ್ ಗೆ ಆಂಗಲ್ ಎಷ್ಟಿರುತ್ತೆ 90 ಡಿಗ್ರಿ ಇರುತ್ತೆ. ಸೊ ನಾನು ಈಗ ಏನ್ ಮಾಡ್ತೀನಿ, ಸಪರೇಟ್ ಆಗಿ ಬರ್ಕೊಂತೀನಿ, ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ. ಈಗ ನಮ್ಗೆ ಏನೇನ್ ಗೊತ್ತೈತೆ ನೋಡೋಣ. OACB. ಓಕೆ, ಈಗೇನು ಈ ಆಂಗಲ್ 90 ಅಂತ ಗೊತ್ತು, ಈ ಆಂಗಲ್ 90 ಅಂತ ಗೊತ್ತು, ಇದು ಬಂದ್ಬಿಟ್ಟು 60 ಡಿಗ್ರಿ ಅಂತ ಗೊತ್ತು. ಈಗ ನಮಗೆ ಈ ಆಂಗಲ್ ಗೊತ್ತಿಲ್ಲ, ಹೌದಾ? AB ಲೈನ್ ಜಾಯಿನ್ ಮಾಡ್ತೀರಾ, ಯಾಕಂದ್ರೆ ಕನ್ಫ್ಯೂಸ್ ಆಗ್ತೀರಾ ಅಂತ ಹೇಳ್ಬಿಟ್ಟು. ಈಗ ನಮ್ಗೆ ಇದು ಕ್ವಾಡ್ರಿಲ್ಯಾಟರಲ್ ತಾನೆ. ಈಗ OACB ಬಂದ್ಬಿಟ್ಟು ಕ್ವಾಡ್ರಿಲ್ಯಾಟರಲ್, ಹೌದಾ? ಕ್ವಾಡ್ರಿಲ್ಯಾಟರಲ್ ಅಂದ್ರೆ ಸೊ ಎಲ್ಲ ಆಂಗಲ್ ಆಡ್ ಮಾಡಿದ್ರೆ ಎಷ್ಟಿರ್ಬೇಕು 360 ಇರ್ಬೇಕು. ಸೊ ಏನ್ ಬರೀಬಹುದು, ಆಂಗಲ್ O ಪ್ಲಸ್ ಆಂಗಲ್ A ಪ್ಲಸ್ ಆಂಗಲ್ C ಪ್ಲಸ್ ಆಂಗಲ್ B ಬಂದ್ಬಿಟ್ಟು ಎಷ್ಟಿರ್ಬೇಕು 60 ಇರ್ಬೇಕು. ಯಾಕಂದ್ರೆ ಎಲ್ಲ ಆಂಗಲ್ ಆಡ್ ಮಾಡಿದ್ರೆ 360. ಈಗ O ವ್ಯಾಲ್ಯೂ ಗೊತ್ತಿಲ್ಲ, A ವ್ಯಾಲ್ಯೂ ಗೊತ್ತು 90,
ಸಿ ವ್ಯಾಲ್ಯೂ ಎಷ್ಟು 60 ಅಂತ ಗೊತ್ತು, ಬಿ ವ್ಯಾಲ್ಯೂ 90 ಅಂತ ಗೊತ್ತು. ಓಕೆ, ಈಗ 90 ಪ್ಲಸ್ 90 180, 180 ಪ್ಲಸ್ 60 240 ಅಂತ ಗೊತ್ತು. 240 ಇಸ್ ಈಕ್ವಲ್ ಟು ಇಲ್ಲಿ 360 ಏನಿದೆ ಓ ಪ್ಲಸ್ ಇದೆ. ಈಗ ಪ್ಲಸ್ 240 ಆ ಕಡೆ ಹೋದ್ರೆ ಏನಾಗುತ್ತೆ, ಮೈನಸ್ 240 ಆಗುತ್ತೆ. ಓಕೆ, ಸೊ ಆಂಗಲ್ ಓ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ 120 ಆಗುತ್ತೆ. ಓಕೆ, ಈಗ ನೀವು ನೋಡಿದ್ರೆ ಆಂಗಲ್ ಓ ಎಷ್ಟಂತ ಗೊತ್ತಾಯ್ತು, 120 ಡಿಗ್ರಿ ಅಂತ ಗೊತ್ತಾಯ್ತು. ಓಕೆ, ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಓಕೆ 120. ಈಗ ನಾನು ಟ್ರಯಾಂಗಲ್ ತಗೊಂತೀನಿ ಯಾವ್ದಂದ್ರೆ ಓ ಬಿ ಎ. ಓಕೆ, ಆ ಟ್ರಯಾಂಗಲ್ ತಗೊಂತೀನಿ ಸಪರೇಟ್ ಆಗಿ. ಓಕೆ, ಇದು ಬಂದು 120 ಡಿಗ್ರಿ ಅಂತ ಗೊತ್ತಾಯ್ತು. ಓಕೆ, ಓ ವ್ಯಾಲ್ಯೂ, ಈ ಆಂಗಲ್ ಕಂಡಿಡ್ಬೇಕು ನಾನು. ಓಕೆ, ಆಮೇಲೆ ಈ ಆಂಗಲ್ ಕೂಡ ನನಗೆ ಗೊತ್ತಿಲ್ಲ. ಇಲ್ಲಿ ಬಂದ್ಬಿಟ್ಟು ಬಿ. ಓಕೆ, ಈಗ ನಮಗ್ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ ಓ ಎ ಬಂದ್ಬಿಟ್ಟು ಏನು ರೇಡಿಯಸ್, ಓ ಬಿ ಬಂದು ರೇಡಿಯಸ್. ರೇಡಿಯಸ್ ಈಕ್ವಲ್ ಇರ್ತದೆ ತಾನೆ, ಸೇಮ್ ಸರ್ಕಲ್ ಅಲ್ಲಿ ರೇಡಿಯಸ್ ಸೇಮ್ ಇರುತ್ತೆ. ಓ ಎ ಎಷ್ಟು ಇರ್ತೋ ಓ ಬಿ ಕೂಡ ಅಷ್ಟೇ. ಓ ಎ ಇಸ್ ಈಕ್ವಲ್ ಟು ಓ ಬಿ, ಯಾಕಂದ್ರೆ ರೇಡಿಯಸ್ ಆಫ್ ಸೇಮ್ ಸರ್ಕಲ್. ಓಕೆ, ಈಗ ನಿಮಗೆ ಏನಂತಂದ್ರೆ ಇಲ್ಲಿ ನಿಮಗೆ ಮೇನ್ ಇನ್ನೊಂದು ಏನ್ ಗೊತ್ತಾಗಬೇಕಂದ್ರೆ, ಒಂದು ಪ್ರಾಪರ್ಟಿ ನಿಮ್ಗೆ ಏನ್ ಗೊತ್ತಿರ್ಬೇಕಂದ್ರೆ, ಎರಡು ಸೈಡ್ ಈಕ್ವಲ್ ಅಂದ್ರೆ ಅದ್ರ ಅಪೋಸಿಟ್ ಇರೋ ಆಂಗಲ್ ಈಕ್ವಲ್ ಇರ್ತವೆ. ಸೊ ಇವ್ ಎರಡು ಸೈಡ್ ಈಕ್ವಲ್ ಅಂದ್ರೆ ಇದ್ರ ಅಪೋಸಿಟ್ ಆಂಗಲ್ ಇರೋದು ಇದು, ಇದ್ರ ಸೈಡ್ ಅಪೋಸಿಟ್ ಇರೋ ಆಂಗಲ್ ಏನು ಇದು. ಸೊ ಏನ್ ಬರಿಬಹುದು ನಾನು, ಆಂಗಲ್ ಓ ಎ ಬಿ ಇಸ್ ಈಕ್ವಲ್ ಟು ಆಂಗಲ್ ಓ ಬಿ ಎ, ಇವ್ರಿಬ್ರು ಈಕ್ವಲ್ ಅಂತ ಬರಿಬಹುದು. ಓಕೆ, ಈಗ ನಿಮಗೆ ಏನಂತಂದ್ರೆ ಟ್ರಯಾಂಗಲ್ ಅಲ್ಲಿ 3 ಆಂಗಲ್ ಸೇರಿದ್ರೆ ಎಷ್ಟಿರ್ಬೇಕು, 3 ಆಂಗಲ್ ಸೇರಿದ್ರೆ 180 ಅಂತ ಇರಬೇಕು. ಈಗ ನಾನೇನ್ ಮಾಡ್ತೀನಿ, ಈಗ 3 ಆಂಗಲ್ ಸೇರಿದ್ರೆ 180 ಅಂದ್ರೆ ಎ ಓ ಬಿ ಪ್ಲಸ್ ಓ ಎ ಬಿ ಪ್ಲಸ್ ಓ ಬಿ ಎ ಇಸ್ ಈಕ್ವಲ್ ಟು 180 ಡಿಗ್ರಿ. ಓಕೆ, ನಮಗೇನ್ ಗೊತ್ತು, ಇವರಿಬ್ರು ಈಕ್ವಲ್. ಯಾರು, ಓ ಎ ಬಿ ಇಸ್ ಈಕ್ವಲ್ ಟು ಓ ಬಿ ಅಂತ ಗೊತ್ತು. ಹೌದಾ, ಈಗ ಎ ಓ ಬಿ ಎಷ್ಟು, ಎ ಓ ಬಿ ಬಂದು ಎಷ್ಟು 120 ಡಿಗ್ರಿ ಅಂತ ಗೊತ್ತು. ಪ್ಲಸ್ ಓ ಎ ಬಿ ಗೊತ್ತಿಲ್ಲ, ಅದು ಆಸ್ ಇಟ್ ಈಸ್ ಬರೀತೀನಿ. ಓಕೆ, ಈಗ ನಮ್ಗೆ ಓ ಬಿ ಎ ಇದ್ದಲ್ಲಿ ಏನ್ ಬರಿಬಹುದು ನಾನು, ಓ ಎ ಬಿ ಅಂತ ಬರಿಬಹುದು, ಓ ಎ ಬಿ ಅಂತ ಬರಿಬಹುದು ಇಸ್ ಈಕ್ವಲ್ ಟು 180. ಈ ಪ್ಲಸ್ 120 ಆ ಕಡೆ ಹೋದ್ರೆ ಏನಾಗುತ್ತೆ, ಪ್ಲಸ್ 120 ಆ ಕಡೆ ಹೋದ್ರೆ ಮೈನಸ್ 120 ಆಗುತ್ತೆ. ಈಗ ಓ ಎ ಬಿ ಪ್ಲಸ್ ಓ ಎ ಬಿ 2 ಓ ಎ ಬಿ ಆಗುತ್ತೆ. ಓಕೆ, ಇಸ್ ಈಕ್ವಲ್ ಟು 2 ಎ ಓ ಬಿ ಓ ಎ ಬಿ ಇಸ್ ಈಕ್ವಲ್ ಟು 180 ಅಲ್ಲಿ 120 ಹೋದ್ರೆ ಎಷ್ಟಾಗುತ್ತೆ 60 ಆಗುತ್ತೆ. ಸೊ ಈಗೇನ್ ಬಂದು ನನಗೆ 2 ಓ ಎ ಬಿ ಇಸ್ ಈಕ್ವಲ್ ಟು 60 ಅಂತ ಗೊತ್ತಾಯ್ತು. ಓ ಎ ಬಿ ಇಸ್ ಈಕ್ವಲ್ ಟು 60 ಇಂಟು 2 ಈ ಕಡೆ ಬಂದ್ರೆ ಡಿವೈಡ್ ಬೈ 2 ಆಯ್ತು. 2 1 ಜಾ 2 30 ಜಾ. ಓ ಎ ಬಿ ಬಂದ್ಬಿಟ್ಟು ಎಷ್ಟು 30 ಡಿಗ್ರಿ ಅಂತ ಬರ್ದ್ಬಿಡ್ಬೋದು. ಓಕೆ, ಸೊ ನಾನು ಆಲ್ರೆಡಿ ಓ ಎ ಬಿ 30 ಅಂತ ಬರ್ದೆ. ನೀವು ಇದನ್ನ ಡಯಾಗ್ರಾಮ್ ನೋಡೇ ನೀವು ಸಾಲ್ವ್ ಮಾಡ್ಬಿಡ್ಬೋದು. ಯಾವ ತರ ನೋಡ್ರಿ, ಈಗ ಡಾಟೆಡ್ ಲೈನ್ ಜಾಯಿನ್ ಮಾಡ್ಬಿಡ್ರಿ ಇಲ್ಲಿ. ಓಕೆ, ನಿಮ್ಗೇನು ಎ ಬಿ ಸಿ ಕೊಟ್ಟು ಎ ಸಿ ಕೊಟ್ಟಿದ್ದಾನೆ, ಒಂದು ಪಾಯಿಂಟ್ ಇಂದ 2 ಟ್ಯಾಂಜೆಂಟ್ ಆದ್ರೆ ಈಕ್ವಲ್, ಇವ್ರು 3 ಈಕ್ವಲ್ ಅಂದ್ರೆ ಇದು 60 ಡಿಗ್ರಿ ಅಂತ ಗೊತ್ತಾಯ್ತು. ಓಕೆ, ಆಮೇಲೆ ನೀವೇನ್ ಮಾಡ್ಬೇಕು, ಆಮೇಲೆ ಏನು, ಇದು 90 ಅಂತ ಗೊತ್ತು, ಇದು 90 ಅಂತ ಗೊತ್ತು. ಕ್ವಾಡ್ರಿಲ್ಯಾಟ್ರಲ್ ಅಲ್ಲಿ 4 ಸೇರಿದ್ರೆ 240, 90 ಪ್ಲಸ್ 90 180, 180 ಪ್ಲಸ್ 60 240. ಎಷ್ಟು ಆಡ್ ಮಾಡಿದ್ರೆ 360 ಆಗುತ್ತೆ, 120 ಆಡ್ ಮಾಡಿದ್ರೆ 360 ಆಗುತ್ತೆ. ಇದು 120 ಅಂತ ಗೊತ್ತಾಯ್ತು. ಸೊ ಆಮೇಲೆ ಏನ್ ಮಾಡ್ಬಿಡ್ರಿ, ಇದಿಷ್ಟು ಎರೇಸ್ ಮಾಡ್ಬಿಡ್ರಿ. ಓಕೆ, ಈಗ ಇದು 120 ಗೊತ್ತಾಯ್ತಂದ್ರೆ ಈಗ ನಿಮಗೇನು ರೇಡಿಯಸ್ ಆಫ್ ದ ಸೇಮ್ ಸರ್ಕಲ್ ಇದು ಎಷ್ಟಿರ್ತೋ ಇದು ಕೂಡ ಅಷ್ಟೇ ಇರುತ್ತೆ. ಎರಡು ಸೈಡ್ ಈಕ್ವಲ್ ಅಂದ್ರೆ ಅದ್ರ ಅಪೋಸಿಟ್ ಇರೋ ಆಂಗಲ್ ಈಕ್ವಲ್ ಇರುತ್ತೆ. ಇವ್ರಿಬ್ರು ಈಕ್ವಲ್ ಅಂತ ಗೊತ್ತಾಯ್ತು. ಸೊ ಇವ್ರಿಬ್ರು ಈಕ್ವಲ್ ಇರ್ಬೇಕಂದ್ರೆ ಈ ಟ್ರಯಾಂಗಲ್ ಅಲ್ಲಿ ಟೋಟಲ್ ಸೇರಿದ್ರೆ 180, ಇನ್ನು 120 ಆದ್ರೆ ಇನ್ನು ಎಷ್ಟು ಉಳಿದಿದೆ 60 ಉಳಿದಿದೆ. ಅಂದ್ರೆ ಈಕ್ವಲ್ ಅಂದ್ರೆ ಡಿವೈಡ್ ಬೈ 2 ಮಾಡ್ರಿ, 2 1 ಜಾ 2 30 ಜಾ. ಸೊ ಇವನಿಗೂ 30 ಕೊಡ್ಬೇಕು, ಇವನಿಗೂ 30. 120 ಪ್ಲಸ್ 130 120 ಪ್ಲಸ್ 30 50 50 150 ಪ್ಲಸ್ 30 80. ಸೊ ಆಪ್ಷನ್ ಬಂದ್ಬಿಟ್ಟು ಏನು ನಿಮ್ಗೆ 30 ಡಿಗ್ರಿ ಅಂತ ನೀವು ಡೈರೆಕ್ಟ್ ಆಗಿ ಬರ್ದ್ಬಿಡ್ಬೋದು. 1 ಮಾರ್ಕಿಗೆ ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ಮಾಡಕ್ ಹೋಗ್ಬಿಡ್ರಿ, ಡೈರೆಕ್ಟ್ ಆಗಿ ರಫ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ರಫ್ ಕಾಲಮ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ 30 ಡಿಗ್ರಿ ಅಂತ ಆನ್ಸರ್ ಬರ್ಬಿಡ್ರಿ. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ವಿಡಿಯೋದಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು
ಆಮೇಲೆ ಮ್ಯಾಥ್ಸ್ ಮಾಡಲ್ ಕ್ವಶನ್ ಪೇಪರ್ದು ಅವ್ರು 2 ಕ್ವಶನ್ ಪೇಪರ್ ರಿಲೀಸ್ ಮಾಡಿದ್ದಾರೆ, ಸೆಟ್ 1 ಮತ್ತೆ ಸೆಟ್ 2. ಇವೆರಡು ಸಾಲ್ವ್ ಮಾಡ್ಬಿಟ್ಟು ನಿಮಗೆ ಪ್ಲೇ ಲಿಸ್ಟ್ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.